ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ಪೂಜೆಗಳು ಆಲ್ರೆಡಿ ಮುಗ್ದೋಗಿತ್ತು ನಾವು ಹೋಗೋದ್ರೊಳಗೆ. ಸಿಮೆಂಟ್ ಅಲ್ಲಿ ಮಾಡಿರುವಂತಹ ಜಾತ್ರಾ ಮೈದಾನವಾದ್ದರಿಂದ ಸ್ಥಳ ಬೇರೆ ಗಿರಂತ ಇತ್ತು. ನಾರ್ಮಲ್ ಡೇಸ್ ಅಲ್ಲಿ ಈ ಜಾಗ ಹೆಂಗೆ ಕಾಣುತ್ತೆ, ತೇರ್ನ ಎಳಿಯೋದು ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು. ಮದುವೆ ಆಗುತ್ತೆ ನಿನ್ಗೆ ಅಂತ ನಾನು ಟ್ರೈ ಮಾಡಿದೆ, ಬಟ್ ಕಳ್ಸಕ್ ಬೀಳಿಲ್ಲ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಚಾರ, ನಾವು ಸಿಂಗಲ್ ಆಗೇ ಇರ್ತೀವಿ ಅಂತ. ಜಾಗವೇ ಜಾತ್ರೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನೀವು ನೋಡುತ್ತಿರುವ ಜಾತ್ರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಜಾತ್ರೆ ನಡೀತಿದೆ. ಅತ್ಯಾಳು ನರಸಿಂಹಸ್ವಾಮಿ ಜಾತ್ರೆ ಹೋಬಳಿ ಕಿಬ್ನಳ್ಳಿ ಕ್ರಾಸ್ ಅಂಡ್ ತಿಪ್ಟೂರ್ ತಾಲೂಕ್ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಒಂದು ಗ್ರಾಮ. ಈ ಗ್ರಾಮಕ್ಕೆ ರಜತಾದ್ರಿಪುರ ಅಂತ ಕೂಡ ಕರೀತಾರೆ. ನಾವಿಲ್ಲಿ ಎಂಟ್ರಿ ಆದ ತಕ್ಷಣ ಅಡಿಗೆ ಆಗ್ತಾ ಇತ್ತು. ಸೊ ಟಿಫನ್ ಮಾಡೋಣ ಅಂತ ಬಂದೆ. ಮಾರ್ನಿಂಗ್ ಪಲಾವ್ ಟಿಫನ್ ಮಾಡ್ಕೊಂಡು ಮನೆ ಕಡೆ ಹೋಗಿದ್ದೆ. ಒಂದು ವಾರದಿಂದ ನಡೆಯುತ್ತಿರುವ ಜಾತ್ರೆ ಆದ್ರಿಂದ ಆಲ್ರೆಡಿ ಒಂದಷ್ಟು ಫಂಕ್ಷನ್ಗಳು, ಒಂದಷ್ಟು ಪೂಜೆಗಳು ಆಲ್ರೆಡಿ ಮುಗ್ದೋಗಿತ್ತು ನಾವು ಹೋಗೋದ್ರೊಳಗೆ. ಎಂಡಾಯೋದು, ಶೇಷಾಯಿ ಉತ್ಸವ, ಹೀಗೆ ಕೆಲವೊಂದು ಪ್ರೋಗ್ರಾಮ್ ಗಳನ್ನ ನಾನು ಮಿಸ್ ಮಾಡ್ಕೊಂಡೆ. ಸೊ ಹಾಗಾಗಿ ಆ ವಿಡಿಯೋಗಳನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಡೌನ್ಲೋಡ್ ಮಾಡಿ ಹಾಕಿದೀನಿ, ದಯವಿಟ್ಟು ನೋಡಿ. ಮಧ್ಯಾಹ್ನದ ಬಿಸಿಲಲ್ಲೂ ಕೂಡ ಇಷ್ಟು ಜನ ನಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ತೇರ್ ಸ್ಟಾರ್ಟ್ ಆಗಿದೆ ಅಂತ. ಸೊ ತೇರ್ನ ನೋಡೋಣ ಅಂತ ಹೊರಟ್ವಿ ನಾವು. ಬಿಸಿಲು ಯಾವ ಲೆವೆಲ್ ಸುಡ್ತಾ ಇತ್ತು ಅಂದ್ರೆ ನೆಲದ ಮೇಲೆ ಕಾಲಿಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸಿಮೆಂಟ್ ಅಲ್ಲಿ ಮಾಡಿರುವಂತಹ ಜಾತ್ರಾ ಮೈದಾನವಾದ್ದರಿಂದ ಸಖತ್ತು ಸುಡ್ತಾ ಇತ್ತು, ಕಾಲಿಡಕ್ ಆಗ್ತಿರ್ಲಿಲ್ಲ. ನಾನು ಈಗ ಯಾವ ಕಡೆನಾದ್ರು ಸೈಡಲ್ಲಿ ಹೋಗಿ ನಿಂತ್ಕೋಬೇಡಣ ಅನಿಸ್ತಾ ಇತ್ತು. ಯಾಕಂದ್ರೆ ಮೇಲಿಂದನೂ ಬಿಸಿಲು ಬೀಳ್ತಾ ಇತ್ತು, ತಲೆ ಬೇರೆ ಗಿರಂತ ಇತ್ತು. ಈ ಬಿಸಿಲಲ್ಲೂ ಕೂಡ ಇಷ್ಟೊಂದು ಜನಗಳು ಸೇರ್ಕೊಂಡು ಜಾತ್ರೆ ಮಾಡ್ತಿದ್ದಾರೆ ಅಂದ್ರೆ ಖುಷಿ ಪಡುವ ವಿಚಾರ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರನ್ನ ಮೆರವಣಿಗೆಯ ಮುಖಾಂತರ ಕರ್ಕೊ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಅಟ್ರಾಕ್ಟಿವ್ ಅನ್ಸಿದ್ದೆ, ದನಗಳ ಮೇಲೆ ಚೆಂಡೆ ಹಿಡ್ಕೊಂಡು ಬಡ್ಕೊಂಡ್ ಬರ್ತಾ ಇದ್ದಿದ್ದು ತುಂಬಾ ಅಟ್ರಾಕ್ಟಿವ್ ಅನ್ಸ್ತು ನನಗೆ. ಹಾಗೆ ಈ ಮೈದಾನ ಜಾತ್ರಾ ಸಮಯದಲ್ಲಿ ಮಾತ್ರ ಇಷ್ಟೊಂದು ಜನಗಳಿಂದ ತುಂಬಿಕೊಂಡಿರುತ್ತೆ. ಇಲ್ಲಾಂದ್ರೆ ಇಲ್ಲೂ ಕೂಡ ತುಂಬಾ ಖಾಲಿ ಹೊಡಿತಾ ಇರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಜಾಗ, ನಿಮ್ಗೆ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ನಾರ್ಮಲ್ ಡೇಸ್ ಅಲ್ಲಿ ಈ ಜಾಗ ಹೆಂಗೆ ಕಾಣುತ್ತೆ, ಹಾಗೆ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗುವಂತಹ ಇನ್ನೊಂದು ಕಾಲು ದಾರಿಯ ಬಗ್ಗೆ ವಿಡಿಯೋ ಮಾಡಿದೀನಿ. ಆ ಕಾಲು ದಾರಿಯಲ್ಲಿ ನಡ್ಕೊಂಡು ಕಂಪ್ಲೀಟ್ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ನೋಡಿ ನನ್ನ ಚಾನಲ್ ಅಲ್ಲೇ ಇದೆ. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಕೊನೆಗೂ ಕಾಯುತ್ತಿದ್ದಂತಹ ನಮ್ಮ ದೇವರ ಎಂಟ್ರಿ ಆಗೇ ಬಿಟ್ಟು. ದೇವ್ರನ್ನ ತಗೊಂಡೋಗಿ ತೇರಲ್ಲಿ ಕೂರಿಸ್ತಾ ಇದ್ರು. ನಾವು ಕೂಡ ಬಿಸಿಲಲ್ಲಿ ಸೈಡಿಗೆ ಬಂದು ಒಂದು ಟಾರ್ಪಲ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದೆ, ಯಾವಾಗ ತೇರು ಎಳಿತಾರೆ ಅಂತ. ದೇವ್ರನ್ನು ತೇರ್ ಹತ್ರ ಬಿಟ್ಟ ಬಸವಗಳು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಕಡೆ ನೋಡಿದ್ರೆ ತೇರ್ನ ಎಳಿಯಕ್ಕೆ ಜನ ಸ್ಟಾರ್ಟ್ ಮಾಡೇ ಬಿಟ್ರು. ಇದನ್ನೇ ಹೇಳೋದು ಖುಷಿ ಅಂತ. ಯಾಕೆಂದ್ರೆ ನಾವು ಯಾವ ವಿಚಾರಕ್ಕೆ ಒಂದು ಜಾಗಕ್ಕೆ ಹೋಗ್ತೀವಿ, ಆ ಜಾಗದಲ್ಲಿ ಆ ವಿಚಾರ ನಡೀತಿರ್ಬೇಕಾದ್ರೆ ಅದನ್ನ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ದೇವ್ರ ತೇರ್ ನೋಡ್ಬೇಕು ಅಂತಾನೆ ಬಂದಿದ್ದು. ಸೊ ದೇವ್ರ ತೇರ್ನ ಎಳಿಯೋದು ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು. ಎಲ್ಲರ ಮುಖದಲ್ಲೂ ಕೂಡ ಆ ಖುಷಿ ಕಾಣಿಸ್ತಿತ್ತು. ಮಕ್ಕಳೆಲ್ಲ ಖುಷಿಯಿಂದ ತೇರಿಗೆ ಬಾಳೆಹಣ್ಣ ಹೊಡಿತಾ ಇದ್ರು. ಸೊ ನಾನು ಕೂಡ ಒಂದು ಬಾಳೆಹಣ್ಣ ಇಸ್ಕೊಂಡು ಟ್ರೈ ಮಾಡಿದೆ ಹೊಡೆಯೋಣ ಅಂತ. ಊರಲ್ಲಿರೋರು ಹೇಳಿದ್ರು ಬಾಳೆಹಣ್ಣನ್ನ ಕಳ್ಸಕ್ಕೆ ಕರೆಕ್ಟ್ ಆಗಿ ಹೊಡೆದ್ರೆ ಮದುವೆ ಆಗುತ್ತೆ ನಿನ್ಗೆ ಅಂತ. ನಾನು ಟ್ರೈ ಮಾಡಿದೆ, ಬಟ್ ಕಳ್ಸಕ್ ಬೀಳಿಲ್ಲ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಚಾರ, ನಾವು ಸಿಂಗಲ್ ಆಗೇ ಇರ್ತೀವಿ ಅಂತ. ಟ್ರೈ ಅಗೇನ್ ಅಂತ ಹೇಳ್ಬಿಟ್ಟು ಮತ್ತೊಂದು ಬಾಳೆಹಣ್ಣು ಇಸ್ಕೊಂಡು ಟ್ರೈ ಮಾಡ್ದೆ ಕಣ್ರಿ. ಸೇಮ್ ರಿಸಲ್ಟ್, ಅದು ಕೂಡ ಬೀಳಿಲ್ಲ. ಏನಾಗಲ್ಲ, ಹಣೆ ಬರ ಇದ್ದಂಗೆ ಆಗುತ್ತೆ. ದೇವ್ರಿದಾರೆ ನೋಡ್ಕೊಳ್ತಾರೆ ಅನ್ಕೊಂಡು ಹೊಡಿತಿರೋ ಬಿಸ್ಲಿಗೆ ಒಂಚೂರು ಪಾನ್ಕನಾದ್ರೂ ಕುಡಿಯೋಣ ಅಂತ ಈ ಜನಗಳ ಮಧ್ಯ ನುಗ್ಗೋಗಿ ಪಾನ್ಕ ಕುಡ್ದು
ಹೆಸರು ಬೇಳೆ ಪ್ರಸಾದ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಪ್ರಸಾದ ಇಸ್ಕೊಂಡು ಪ್ರಸಾದ ತಿಂದು ತೇರು ಹೆಂಗ್ ಕಾಣ್ತೇನೆ ಅಂತ ಮತ್ತೆ ತೇರ್ ಕಡೆ ಒಂದ್ಸತಿ ನೋಡಿ ಅಲ್ಲಿಂದ ಮುಂದೆ ಬಂದ್ ನೋಡಿದ್ರೆ ಕೆಳಗಡೆ ಹಣ್ಣು ಕಾಯಿ ಇಸ್ಕೊಳ್ಳೋದಕ್ಕೆ ಜನ ಫುಲ್ ರಶ್ ಇತ್ತು. ಸುತ್ತಮುತ್ತ ನೋಡಿದ್ರೆ ನಮ್ಮ ಮನೆಯವ್ರು ಯಾರು ಕಾಣಿಸ್ತಿರ್ಲಿಲ್ಲ. ಈ ರಶ್ ಅಲ್ಲಿ ಅವ್ರು ಬರೋದ್ ಲೇಟ್ ಆಗುತ್ತೆ, ಅಲ್ಲಿವರೆಗೂ ನಾನು ಈ ಬಿಸಿಲು ನಿಲ್ಲಕ್ ಆಗಲ್ಲ ಅಂತ ಅನ್ಕೊಂಡು ಇಲ್ಲಿ ಒಂದು ಅರಳಿ ಮರ ಇದೆ, ಸೊ ಅಲ್ಲಿ ಹತ್ರ ಹೋಗೋಣ ಅಂತ ಬಂದ್ ನಿಂತ್ಕೊಂಡೆ. ಇಲ್ಲೊಬ್ರು ವ್ಯಾಪಾರನ ಸಖತ್ತಾಗಿ ಮಾಡ್ತಾ ಇದ್ರು. ನಮ್ಮನೇಲೂ ಚಿಲ್ಲರೆ ಅಂಗಡಿ ಇದ್ದಿದ್ನ ನೆನೆಸ್ಕೊಂಡು ನಾನು ಕೂಡ ವ್ಯಾಪಾರ ಮಾಡೋಣ ಅಂತ ಸುಮ್ನೆ ಕೂತೆ ತಣ್ಣಗೆ ಮರದ ನೆರಳಲ್ಲಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮನೆಯವ್ರು ಬಂದ್ಮೇಲೆ ಮನೆಯವ್ರ ಜೊತೆ ಮನೆಗೆ ಹೋಗಿ ಮಲ್ಕೊಂಡು ಎದ್ರೆಡಿಯಾಗಿ ಬಂದು ನೋಡಿದ್ರೆ ಊರೊಳಗೆ ದೇವ್ರುಗಳು ಬಂದು ಆಡ್ತಾ ಇದ್ದು. ಸೊ ಆ ಆಟನ ಸ್ವಲ್ಪ ಹೊತ್ತು ನೋಡ್ಕೊಂಡು ಸುತ್ತಮುತ್ತ ಜನಗಳಿರೋದನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೈಟ್ ಅಲ್ಲೂ ಕೂಡ ಇಲ್ಲಿ ಜನಗಳಿದ್ರು. ಕೆಲವೊಂದು ಆಚರಣೆಗಳನ್ನ ನೋಡೋದೇ ಖುಷಿ, ಯಾಕೆಂದ್ರೆ ಅದನ್ನ ಅವರು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಆ ವರ್ಷದ ಒಂದು ಖುಷಿಯಾದ ವಾತಾವರಣ, ಖುಷಿಯಾದ ನೆನಪುಗಳನ್ನ ಸೃಷ್ಟಿ ಮಾಡುವಂತಹ ಜಾಗವೇ ಜಾತ್ರೆ ಅಂತ ಹೇಳ್ಬೋದು. ನಾವು ಸ್ವಲ್ಪ ಹೊತ್ತು ದೇವರ ಆಟಗಳನ್ನ ನೋಡ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾವು ಸೀದಾ ಬಂದಿದ್ದೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಬೆಟ್ಟಕ್ಕೆ. ನಿಮ್ಗೆ ಬೆಟ್ಟ ಹತ್ಬೇಕಾದ್ರೆ ಕಾಲು ಸುಡುತ್ತೆ, ಯಾಕಂದ್ರೆ ಬಿಸಿಲಿನ ಬೇಗೆ. ಬಟ್ ಈ ವೈಟ್ ಪಟ್ಟಿಗಳು ಹೊಡೆದಿದ್ದಾರೆ ಗೊತ್ತಾ, ಆ ಜಾಗದಲ್ಲಿ ಕಾಲು ಸುಡಲ್ಲ. ಸೊ ನೀವು ನಡಿಬೇಕಾದ್ರೆ ಆ ವೈಟ್ ಪಟ್ಟಿ ಇರುವಂತಹ ಜಾಗದಲ್ಲಿ ನಡೀರಿ. ಊರಲ್ಲಿ ಜಾತ್ರೆ ಇದ್ದಿದ್ರಿಂದ ದೇವಸ್ಥಾನದಲ್ಲಿ ಜನ ಕಮ್ಮಿ ಇದ್ದಿದ್ರಿಂದ ಬೇಗ ದರ್ಶನ ಆಯ್ತು. ಬಾಸ್ನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಕೆಳಗಿರುವಂತಹ ಕೆಂಚರಾಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬೆಟ್ಟದ ಕೆಳಗಡೆ ಬಂದು ನರಸಿಂಹ ಸ್ವಾಮಿಯ ಮೊದಲ ಪಾದದ ದರ್ಶನ ಮಾಡಿದ್ವಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ, ದಯವಿಟ್ಟು ನೋಡಿ ಆ ವಿಡಿಯೋನ. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳಿದೀನಿ. ದೇವಾಲಯದ ದರ್ಶನ ಮುಗಿದ ನಂತರ ತೋಟಕ್ಕೆ ಹೋಗಿ ಎಳ್ನೀರ್ ಕುಡಿದ್ವಿ. ಅಡಕೆ ಸಸಿಗೆ ಹುಳ ಹೊಡೆದಿರೋದ್ರ ಬಗ್ಗೆ ಒಂದು ಲೆವೆಲ್ಗೆ ಇಲ್ಲಿ ಡಿಸ್ಕಷನ್ ಆಯ್ತು. ಬಟ್ ಏನ್ ಡಿಸ್ಕಷನ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ನೈಟ್ ಮತ್ತೆ ಜಾತ್ರೆ ಕಡೆ ಹೋದ್ರೆ ಉತ್ಸವ ನಡೀತಿತ್ತು. ಒಂದು ಟ್ರ್ಯಾಕ್ಟರ್ ಮೇಲೆ ದೇವರನ್ನ ಕೂರಿಸಿ ಉತ್ಸವ ಮಾಡ್ತಾ ಇದ್ರು. ಡಿಸೈನ್ ಮಾತ್ರ ಸಖತ್ತಾಗಿ ಮಾಡಿದ್ರು. ದೇವ್ರೇ ಧರೆಗಿಳಿದು ಬಂದಂಗೆ ಕಾಣ್ತಾ ಇತ್ತು. ಕರ್ನಾಟಕದಲ್ಲೇ ಇಷ್ಟೊಂದು ವೈವಿಧ್ಯಮಯ ವಾದ್ಯಗಳಿರೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಕೂರ್ಗ್ ಸೈಡ್ಗೆ ಹೋಗಿ ನೀವು ಕೇಳಿದ್ರೆ ಆ ಸೌಂಡಿಂಗೇ ಬೇರೆ ಇರುತ್ತೆ, ಮಂಗಳೂರು ಸೈಡ್ಗೆ ಹೋಗಿ ಕೇಳಿದ್ರೆ ಆ ಸೌಂಡಿಂಗೇ ಬೇರೆ ಇರುತ್ತೆ, ನಮ್ಮ ಸಕಲೇಶ್ಪುರ್ಗ್ ಬಂದ್ ಕೇಳಿದ್ರೆ ಆ ಸೌಂಡಿಂಗೇ ಬೇರೆ ಇರುತ್ತೆ, ಶಿವಮೊಗ್ಗದಲ್ಲಿರುವಂತಹ ಫಂಕ್ಷನ್ಗೆ ಹೋಗಿ ಕೇಳಿದಾಗ ನೀವು ಆ ಸೌಂಡಿಂಗೇ ಬೇರೆ ಇರುತ್ತೆ. ಬಟ್ ಇಲ್ಲಿರುವಂತಹ ಸೌಂಡಿಂಗು ನಗಾರಿ ಸೌಂಡಿಂಗು ಬಟ್ ಸಖತ್ತಾಗಿ ಇರುತ್ತೆ. ಈ ಬೀಟ್ಸ್ ಗಳು ಕೂಡ ತುಂಬಾ ಜನಗಳಿಗೆ ಇಷ್ಟ ಆಗುತ್ತೆ. ಹಾಗೆ ಜಾತ್ರೆ ಕೂಡ ಒಂದು ರೌಂಡ್ ಬಂದೆ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ ಅಂತ. ಟ್ಯೂಬ್ ಗಳಲ್ಲೇ ಸ್ವಿಮ್ಮಿಂಗ್ ಪೂಲ್ ಕ್ರಿಯೇಟ್ ಮಾಡಿ ಮಕ್ಳನ್ನ ಆಟ ಆಡಕ್ ಬಿಟ್ಟಿದ್ರು. ಮಕ್ಳು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು. ಬಿಸಿಲಲ್ಲಿ ಏನಾದ್ರು ಈ ಆಟ ಇಟ್ಟಿದ್ರೆ ಗುರು ನಾನು ಕೂಡ ಡೈ ಹೊಡ್ಬಿಡ್ತೀನಿ ನೀರೊಳಗೆ, ಈ ಬಿಸಿಲು ತಡೆಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಬಿಟ್ಟು ನೀರೊಳಗೆ ಡೈ ಹೊಡಿತಿದ್ನೇನೋ. ಮುಂದೆ ಬಂದು ನೋಡ್ತೀನಿ ಸ್ಪಾಟ್ ಲೈಟ್ ಇತ್ತು, ಸ್ಟೇಜ್ ಹಾಕಿದ್ರು. ಅವಾಗ್ಲೇ ಗೊತ್ತಾಗಿದ್ದು ನನ್ಗೆ ಆರ್ಕೆಸ್ಟ್ರಾ ಇದೆ ಅಂತ. ಲೆಫ್ಟ್ ಅಲ್ಲಿ ನೋಡ್ದೆ ಶಾಕ್ ಆಗ್ಬಿಡ್ತು. ಇವ್ರು ಯಾರು ಗುರು ಆರ್ಕೆಸ್ಟ್ರಾ ನೋಡಕ್ಕೂ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡಿದಾರಲ್ಲ, ಹೈಟ್ ಅಲ್ಲಿ ಚೆನ್ನಾಗ್ ಕಾಣುತ್ತೆ ಅಂತ ಇರ್ಬೋದು ಮೇ ಬಿ. ಇಲ್ಲಿಯ ಜನರು ನೋಡ್ಬಿಟ್ಟೆ ತುಂಬಾ ಖುಷಿ ಆಯ್ತು. ಇವ್ರಿಗೆ ಚೇರ್ ಹಾಕ್ಬೇಕು ಹಾಗೆ ಹೀಗೆ ಅಂತ ಏನಿಲ್ಲ, ಅವರೇ ಚಾಪೆ ಹಾಸ್ಕೊಂಡು ಆರಾಮಾಗಿ ಬಂದು ಕೂತ್ಕೊಂಡು ನೋಡಿ ಎಷ್ಟು ಜನ ಇದಾರೆ ಆರ್ಕೆಸ್ಟ್ರಾ ನೋಡಕ್ಕೆ. ಬಾಯ್ಸ್ ಎಲ್ಲ ನಿಂತ್ಕೊಂಡು ಆರಾಮಾಗಿ ಕಾಯ್ತಾ ಇದ್ರು ಡ್ಯಾನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ.
ಪಾನಿಪುರಿ, ಗೋಬಿ, ಹಾಗೆ ಒಂದಷ್ಟು ಮಕ್ಕಳಾಡುವಂತಹ ಆಟ ಸಾಮಾನುಗಳು, ಲೇಡೀಸ್ಗೆ ಹಾಕುವಂತಹ ಪಿನ್ನು, ಅವು ಇವು ತುಂಬಾ ಐಟಮ್ಗಳನ್ನ ಮಾರ್ತಾ ಇದ್ದು, ಇದು ನೋಡಿ ಮಾರನೆಯ ದೃಶ್ಯ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟಿದ್ದಾರೆ. ಯಾಕೆ, ಜಾತ್ರೆ ಮುಗಿಯುವಂತಹ ಸಮಯ. ಪಲ್ಲಕ್ಕಿ ಉತ್ಸವ ಮೂರ್ತಿ ನೋಡಿ ಇಲ್ಲೇ ಇದೆ ದೇವ್ರು. ನಾವು ಕೂಡ ದೇವರ ದರ್ಶನ ಮಾಡ್ಕೊಂಡು ಹಣ್ಣು ಕಾಯಿನ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಯಾಕಂದ್ರೆ ನಮ್ಗೆ ಎಷ್ಟ್ ಬೇಕೋ ಅಷ್ಟ್ ದಿನ ನಾವು ಇರೋಕ್ಕಾಗಲ್ಲ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತಲೆ ಮೇಲಿರುತ್ತೆ. ನಾವು ಕೂಡ ಇವನ್ ತರ ಚಿಕ್ಕವನಾಗಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಹಣೆ ಬರಹ. ದೊಡ್ಡವರಾದ್ಮೇಲೆ ಮಕ್ಳು ಮಾಡ್ಬೇಕು, ಮಕ್ಳಾಗಕ್ ಆಗಲ್ಲ. ಸೊ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.